ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ರಿಯಲ್ಮಿ 16 ಪ್ರೋ ಪ್ಲಸ್ ಸ್ಮಾರ್ಟ್ಫೋನ್ ಇದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು 40,000 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. 40,000 ರೂಪಾಯಿ. ಒಂದು ಟೈಮಲ್ಲಿ ರಿಯಲ್ಮಿದು ಪ್ರೋ ಪ್ಲಸ್ ಸ್ಮಾರ್ಟ್ಫೋನ್ ಅಂತ ಅಂದರೆ ಮ್ಯಾಕ್ಸಿಮಮ್ 20,000 ರೂಪಾಯಿಗೆ ಲಾಂಚ್ ಆಗ್ತಾ ಇತ್ತು. ಬಟ್ ಈಗ 2026ನೇ ಇಸ್ವಿಯಲ್ಲಿ ಈ ರಿಯಲ್ಮಿ 16 ಪ್ರೋ ಪ್ಲಸ್ಸಿಗೆ 40,000 ರೂಪಾಯಿ ಕೊಡಬೇಕು. ಅಷ್ಟು ಕೊಡುವಂಥದ್ದು ಈ ಸ್ಮಾರ್ಟ್ಫೋನಲ್ಲಿ ಏನಿದೆ, ಕೊಡ್ಬೋದಾ, ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ನಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಆಮೇಲೆ ಒಂದು ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. 80 ವ್ಯಾಟಿಂದು ಸೂಪರ್ ವೂಕ್ ಫಾಸ್ಟ್ ಚಾರ್ಜರು. ಕೊನೆಯದಾಗಿ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಸಿಗ್ತದೆ, ಟೈಪ್ ಎ ಇಂದ ಟೈಪ್ ಸಿ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ನೋಡ್ರಪ್ಪ, ಈ ರೀತಿ ಇದೆ. ಹಿಂದ್ಗಡೆಯಿಂದ ಲುಕ್ಕು, ವೀಗನ್ ಲೆದರ್ ಬ್ಯಾಕು, ಮ್ಯಾಟ್ ಫಿನಿಶು ಸಕ್ಕತ್ತಾಗಿ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ. ಈ ಸ್ಮಾರ್ಟ್ಫೋನ್ 203 ಗ್ರಾಮ್ ವೆಯ್ಟ್ ಇದೆ ಮತ್ತು 8.5 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗುರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ. ಕರ್ವ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಜಲ್ಸ್ ಎಲ್ಲ ಯೂನಿಫಾರ್ಮ್ ಆಗಿ ಕಡಿಮೆನೇ ಇದೆ ಆಯಿತಾ. ಫ್ರಂಟಿಂದ ಈ ಸ್ಮಾರ್ಟ್ಫೋನ್ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಲೆದರಿ ಫಿನಿಶ್ ಬ್ಯಾಕ್ ಅಂತೂ ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಯುನೀಕ್ ಆಗಿದೆ, ಪ್ರೀಮಿಯಮ್ ಫೀಲ್ನ ಕೊಡುತ್ತೆ. ರಿಯಲ್ಮಿ ಲೋಗೋ ಒಂದು ರೀತಿ ಕ್ರೋಮ್ ಫಿನಿಷಲ್ಲಿ ನಿಮಗೆ ಸಿಗ್ತಾ ಇದೆ. ಮತ್ತು ಈವನ್ ಕ್ಯಾಮ್ರಾ ಬಂಪ್ ಕೂಡ ನಿಮಗೆ ಕ್ರೋಮ್ ಫಿನಿಶ್ ಇರೋದ್ರಿಂದ ಆ ಕ್ಯಾಮ್ರಾ ಬಂಪ್ ಹತ್ರ ಸ್ವಲ್ಪ ಸ್ಮಡ್ಜಸ್ಸು ಜಾಸ್ತಿನೇ ಕಾಣುತ್ತೆ. ಈ ಫೋನ ಹಿಂದೆ ನಮಗೆ 3 ಕ್ಯಾಮ್ರಾ ಸಿಗ್ತಾ ಇದೆ. ಡ್ಯುಯಲ್ LED ಫ್ಲ್ಯಾಶು, ತುಂಬ ದೊಡ್ಡದಾಗಿದೆ ಫ್ಲ್ಯಾಶ್ ಮಾತ್ರ. ಮತ್ತು ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮು, USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ನ ಹಾಕೊಬೋದು ಮತ್ತು IR ಬ್ಲಾಸ್ಟರ್ನ ಸಹ ಈ ಫೋನಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಫೋನ್ಗೆ ಕಂಪ್ಲೀಟ್ IP ರೇಟಿಂಗ್ ಸಿಗ್ತದೆ. IP66, 68, 69, 69K ಸಹ ಇದೆ. ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಒಂದು ಗೋಲ್ಡು, ಗ್ರೇ ಕಲರು ಇದು, ಮತ್ತು ಇನ್ನೊಂದು ಪಿಂಕ್ ಕಲರ್. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ನನಗಂತೂ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. 40,000 ರೂಪಾಯಿಗೆ ಚೆನ್ನಾಗಿದೆ ಅಂತ ಕೇಳಿದ್ರೆ ಇಲ್ಲ ಅಂತೀನಿ. ಮೆಟಾಲಿಕ್ ಫ್ರೇಮ್ ಕೊಡ್ಬೋದು ಈ ಪ್ರೈಸ್ ರೇಂಜಿಗೆ 40,000 ರೂಪಾಯಿಗೆ. ಬೇರೆ ಬ್ರ್ಯಾಂಡ್ಗಳು 30,000 ರೂಪಾಯಿ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅದೊಂದು ಬಿಟ್ಟರೆ ಉಳಿದಿದ್ದೆಲ್ಲ ನನಗೆ ಓಕೆ ಅಂತ ಅನ್ನಿಸ್ತು. ಇನ್ನು ಡಿಸ್ಪ್ಲೇಗೆ ಬಂದರೆ ಈ ಫೋನಲ್ಲಿ 6.8 ಇಂಚಿಂದು 1.5K ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ, 144 ಹರ್ಟ್ಸಿಂದು ರಿಫ್ರೆಶ್ ರೇಟು, ಹೆವಿ ಬ್ರೈಟ್ ಆಗಿದೆ. 6,500 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು. ಹೈ ಬ್ರೈಟ್ನೆಸ್ ಮಾಡಲ್ಲೇ 1800 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. 10 ಬಿಟ್ ಡಿಸ್ಪ್ಲೇ 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. 100% DCI-P3 ಕಲರ್ ಗ್ರಾಮೆಂಟ್ಸು, ಆ್ಯಕ್ಯುರೇಟ್ ಕಲರ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. HDR10+ ಸಹ ಇದೆ ಮತ್ತು ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ. ಗ್ಲೌ ಮೋಡ್ ಸಹ ಇದೆ. ಸೊ ನೀವು ಹೊರಗಡೆ ಡೆಲಿವರಿ ಎಲ್ಲ ಮಾಡ್ತೀರಾ ಅಂದರೆ ನೀವು ಗ್ಲೌ ಹಾಕಿದ್ರು ಸಹ ಯೂಸ್ ಮಾಡುವಂಥದ್ದು ಮತ್ತು ಹೆವಿ ಬ್ರೈಟ್ ಆಗೋದು ಡಿಸ್ಪ್ಲೇ, ಆ ರೀತಿ ಮೋಡ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ ಸ್ಮಾರ್ಟ್ಫೋನು 4 ಡಿಫ್ರೆಂಟ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ UFS 3.1 ಸ್ಟೋರೇಜು. UFS 4.0 ಈ ಪ್ರೈಸ್ ರೇಂಜಿಗೆ ಕೊಡ್ಬೋದಾಗಿತ್ತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಇದೆ. ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಒಂತುತು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಸುಮಾರು 14,80,000 ರೇಟಿಂಗನ್ನು ಕೊಡ್ತಾ ಇದೆ. ಸೊ ಒಂದು ಒಳ್ಳೆಯ ರೇಟಿಂಗ್ಗೆ. ಆದರೆ ಈ ಪ್ರೈಸ್ ರೇಂಜಿಗೆ ಕಡಿಮೆ ಆಯಿತು ಅಂತ ನನಗನ್ನಿಸ್ತಾ ಇದೆ. ನಾವು ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ ನಾರ್ಮಲ್ ಅಂತ ಅನ್ನಿಸ್ತು. ಗೀಕ್ ಬೆಂಚ್ ಸ್ಕೋರನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕೂಡ ಪರವಾಗಿಲ್ಲ ಅಂತೀನಿ. ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ತನಕ ಹೋಗುತ್ತೆ. ಸೊ 90 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ತುಂಬ ಸ್ಮೂತಾಗಿ ಗೇಮ್ ವರ್ಕ್ ಆಯಿತು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲೂ ಕೂಡ ಪ್ಲೇಯಬಲ್ ಇದೆ, ಆಡ್ಕೊಬೋದು. ಇನ್ನು ಇದರಲ್ಲಿ ನಮಗೆ ಕೆಲವೊಂದು AI ಫೀಚರ್ ಸಹ ಇದೆ. AI ಗೇಮಿಂಗ್ ಕೋಚ್ ಅಂತ ನಿಮ್ಮ ಗೇಮ್ ಅನ್ನೋದು ಇಂಪ್ರೂವ್ ಮಾಡುತ್ತೆ, ಅನೌನ್ಸ್ ಮಾಡುತ್ತೆ ಸ್ವಲ್ಪ. ಸೊ ಪರ್ಫಾರ್ಮೆನ್ಸ್ ಈ ಪ್ರೈಸ್ ರೇಂಜಿಗೆ
ನನ್ನ ಪ್ರಕಾರ ಕಡಿಮೆನೇ. ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಈ ವರ್ಷ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ಸ್ಮಾರ್ಟ್ಫೋನ್ಗಳ ಬೆಲೆ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ ರ್ಯಾಮು ಮತ್ತು ಸ್ಟೋರೇಜು, ಚಿಪ್ಸೆಟ್ಗಳು ಎಲ್ಲಾದರೂ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಬ್ರ್ಯಾಂಡ್ಗಳು ಸಹ ಪ್ರೈಸನ್ನು ಜಾಸ್ತಿ ಮಾಡ್ಬೋದು, ಆಯಿತಾ. ರಿಯಲ್ಮಿನವರಂತೂ ಈ 40,000 ರೂಪಾಯಿಗೆ ಲಾಂಚ್ ಮಾಡ್ತಿರೋದು ಈ ಫೋನ್ಗೆ, ಈ ಸ್ಪೆಸಿಫಿಕೇಷನ್ಗೆ ನನಗೆ ಶಾಕಿಂಗ್ ಅನ್ನಿಸ್ತು. ಬಟ್ ಈ ವರ್ಷ ಬೇರೆ ಬ್ರ್ಯಾಂಡ್ಗಳು ಕೂಡ ಎಲ್ಲರೂ ಜಾಸ್ತಿ ಮಾಡಿದ್ರೆ ಏನು ಮಾಡೋದು, ಯಾರು ಸರಿ ಅನ್ನೋದು? ಆಗ ನಮ್ಮ ಜಡ್ಜ್ಮೆಂಟೇ ತಪ್ಪಾಗೋಗುತ್ತೆ ಒಂದು ರೀತಿ. ನಾವೀಗ 40,000 ರೂಪಾಯಿಗೆ ಈ ಸ್ಪೆಸಿಫಿಕೇಷನ್ ಆಬ್ವಿಯಸ್ಲಿ ಕಡಿಮೆ ಅನ್ನಿಸ್ತಾ ಇದೆ. ಬೇರೆ ಬ್ರ್ಯಾಂಡ್ಗಳು ಸಹ 40,000 ರೂಪಾಯಿಗೆ ಅದೇ ಸ್ಪೆಸಿಫಿಕೇಷನ್ ಲಾಂಚ್ ಮಾಡಿಬಿಟ್ರೆ ಏನು ಮಾಡೋದು? ನಾವೆಲ್ಲರೂ ಕೂಡ ಫೋನ್ ತಗೋಬೇಕು ಅಂದರೆ ಒಂದು ಸ್ಪೆಸಿಫಿಕೇಷನ್ಗೆ ಒಂಚೂರು ಚೆನ್ನಾಗಿರೋದು ಬೇಕು ಅಂದರೆ ಪ್ರೈಸ್ ಜಾಸ್ತಿ ಕೊಡಬೇಕಾಗತ್ತೆ. ಅದು ಕೂಡ ಲಿಟ್ರಲಿ 10,000 ಡಿಫ್ರೆನ್ಸ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿಕೊಂಡ್ರೆ. ಇದಕ್ಕಿಂತ ಹಳೆ ಫೋನ್ಗಳು ತಗೊಳ್ಳೋದೇ ಬೆಟರ್ ಅಂತ ಎಲ್ಲೊಂದು ಕಡೆ ಅನ್ಸೋಕ್ಕೆ ಶುರುವಾಗಿದೆ ನನಗೆ. ಬಟ್ ಹೇಳದ್ನಲ್ಲ, ಈ ಪ್ರೈಸ್ ರೇಂಜ್ಗೆ ಈ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಕಡಿಮೆ ಅಂತ ನನ್ನ ಅಭಿಪ್ರಾಯ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ಹಿಂದೆ 3 ಕ್ಯಾಮ್ರಾ ಇದೆ. 200 MP ಮೇನ್ ಸೆನ್ಸಾರ್, f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಈ ಫೋನ್ನ ಕ್ಯಾಮ್ರಾದಲ್ಲಿ ಲೂಮಾ ಕಲರ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದಾರಂತೆ. ಸೊ ಪೋರ್ಟ್ರೇಟ್ ಶಾರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತಂತೆ. ಲೈಟ್ಸ್ ಎಲ್ಲ ತುಂಬ ನ್ಯಾಚುರಲ್ ಆಗಿರೋ ರೀತಿ ಎಫೆಕ್ಟ್ಸ್ನೆಲ್ಲ ಆ್ಯಡ್ ಮಾಡುತ್ತಂತೆ. ಒಟ್ಟಿನಲ್ಲಿ ಮೇನ್ ಸೆನ್ಸಾರ್ ಡೇ ಲೈಟಲ್ಲಿ ಸೂಪರ್ ಆಗಿದೆ, ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ ಅಂತಾನೆ. ಈ ಪ್ರೈಸ್ ರೇಂಜಿಗೆ ಕ್ಯಾಮ್ರಾ ಬೇರೆ ಬ್ರ್ಯಾಂಡ್ಗಳಿಗೆ ಸಿಮಿಲರ್ ಔಟ್ಪುಟ್ಟನ್ನು ಕೊಡ್ತಾ ಇದೆ. ಈ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗೋ ಬೇರೆ ಕ್ಯಾಮ್ರಾಗಳಿಗೆ ಸಿಮಿಲರ್ ಔಟ್ಪುಟ್ಟು. ಬೇರೆ ಫೋನ್ ತೊಗೊಂಡ್ರು ಕೂಡ ಇಷ್ಟೇ ಕ್ವಾಲಿಟಿ ಔಟ್ಪುಟ್ ನಿಮಗೆ ಸಿಗುತ್ತೆ ಅಂತ ಅನ್ನಿಸ್ತು. ಲೋ ಲೈಟು ಕೂಡ ಓಕೆ ಅಂತೀನಿ, ಆಯಿತಾ. ಇನ್ನೊಂದು ಟೆಲಿಫೋಟೋ ಕ್ಯಾಮ್ರಾ ಇದೆ, 50 MP ಇದು 3.5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಅಪ್ ಟು 120x ತನಕನೂ ಕೂಡ ಡಿಜಿಟಲ್ ಝೂಮನ್ನು ಮಾಡುತ್ತೆ. ಇದು ಡೇ ಲೈಟಲ್ಲಿ ಸೂಪರಾಗಿ ಬರುತ್ತೆ. ಪೋರ್ಟ್ರೇಟ್ ಶಾರ್ಟ್ಸ್ ಎಲ್ಲ ಡೇ ಲೈಟಲ್ಲಿ ಸೂಪರಾಗಿ ಬರುತ್ತೆ. ಲೋ ಲೈಟಲ್ಲಿ ಹೆವಿ ಪ್ರೋಸೆಸ್ ಮಾಡುತ್ತೆ ಅಂತ ಅನ್ನಿಸ್ತು. ಡೀಟೇಲ್ಸ್ ಕೂಡ ಸ್ವಲ್ಪ ಕಡಿಮೆ ಅನ್ನಿಸ್ತು. ಕೆಲವೊಂದು ಶಾರ್ಟ್ಸ್ಗೆಲ್ಲ ಗ್ರೈನಿ ಅಂತ ಅನ್ನಿಸ್ತು. ನಾನು ನಿಮಗೆ ಕೆಲವೊಂದು ಟೆಲಿಫೋಟೋ ಶಾರ್ಟ್ಸನ್ನು ತೋರಿಸ್ತಾ ಇದ್ದೀನಿ. ಚಂದ್ರನನ್ನು ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ವು, ಆಯಿತಾ. ಲಿಟ್ರಲಿ ಎಷ್ಟು ಈಸಿಯಾಗಿ ಗೊತ್ತಾಗ್ತಾ ಇದೆ ಅಂತ ಅಂದರೆ AI ಮುಖಾಂತರ ಅದು ಚಂದ್ರನನ್ನು ಆ್ಯಡ್ ಮಾಡೋದು ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಅಷ್ಟು ಡೀಟೇಲ್ಸನ್ನು ಆ ಫೋಟೋಗೆ ಆ್ಯಡ್ ಮಾಡ್ತಾ ಇದೆ. ಅದು ನ್ಯಾಚುರಲ್ ಅಂತ ಅನ್ನಿಸ್ತಾ ಇಲ್ಲ, ಆಯಿತಾ. ಅದು ಬಿಟ್ಟರೆ ಹ್ಯೂಮನ್ ಪೋರ್ಟ್ರೇಟ್ ಶಾರ್ಟ್ಸ್ಗಳೆಲ್ಲ ಚೆನ್ನಾಗಿ ಬಂದಿದೆ. ಹೆವಿ ಪ್ರೊಸೆಸ್ ಮಾಡುತ್ತೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ಚೆನ್ನಾಗಿದೆ. ಈವನ್ ಬೊಕ್ಕೆ ಕೂಡ ಒಂದು ಲೆವೆಲಿಗೆ ತುಂಬ ನ್ಯಾಚುರಲ್ ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ನನಗೆ ಲೋ ಲೈಟಲ್ಲಿ ತುಂಬ ಕಷ್ಟಪಡ್ತಾ ಇದೆ ಅಂತ ಅನ್ನಿಸ್ತು. ಈವನ್ ಮೇನ್ ಸೆನ್ಸಾರ್ ಕೂಡ ಕೆಲವೊಂದು ಕಡೆ, ಬಟ್ ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿಕೊಂಡ್ರೆ ಅದು ಕೂಡ ಸಿಮಿಲರೇ ಇದೆ. ಬಟ್ ಟೆಲಿಫೋಟೋ ಅಂತೂ ಲೋ ಲೈಟ್ ತುಂಬ ಕಷ್ಟಪಡ್ತಾ ಇದೆ ಅಂತ ಅನ್ನಿಸ್ತು. ಇನ್ನೊಂದು ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ 8 MP ಎಂದು. ಇದು ಡೇ ಲೈಟಲ್ಲಿ ಓಕೆ, ಡೀಟೇಲ್ಸ್ ಝೂಮ್ ಮಾಡಿದ್ರಿಲ್ಲ. ಲೋ ಲೈಟಲ್ಲಂತೂ ಹೆವಿ ಕಷ್ಟಪಡ್ತಾರೆ. ಇದು ಕೂಡ ಪ್ರೋಸೆಸ್ ಮಾಡುತ್ತೆ, ಡೀಟೇಲ್ ಇಲ್ಲ. ಬರೀ 8 MP ಅಲ್ವಾ, ಅದರಿಂದ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ 50 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೆಲ್ಫಿ ಕ್ಯಾಮ್ರಾ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಕ್ಲಾರಿಟಿ ಚೆನ್ನಾಗಿದೆ, ವೈಡ್ ಆಗಿದೆ, ಡೀಟೇಲ್ಸ್ ಕೂಡ ಚೆನ್ನಾಗಿ ಬರ್ತಾ. ಇದು ಕೂಡ ಪ್ರೋಸೆಸ್ ಮಾಡಿ ಒಂದು ಒಳ್ಳೆ ಔಟ್ಪುಟನ್ನು ಕೊಡ್ತಾ ಇದೆ ಅಂತ ಅನ್ನಿಸ್ತು. ಯೂಶಲಿ ರಿಯಲ್ಮಿ ಫೋನ್ಗಳಲ್ಲಿ ಸೆಲ್ಫಿ ಕ್ಯಾಮ್ರಾ ಪ್ರತಿ ಸಲ ಚೆನ್ನಾಗಿ ಇರುತ್ತೆ. ಇನ್ನು ಕ್ಯಾಮ್ರಾ ಫೀಚರಿಗೆ ಬಂತು ಅಂದರೆ ನಮ್ಗೆ ಇದರಲ್ಲಿ ಕೆಲವೊಂದು ಲೈಟಿಂಗ್ ಎಫೆಕ್ಟ್ಗಳು ಸಿಗ್ತಾ ಇದೆ. ತೋರಿಸ್ತಾ ಇದ್ದೀನಿ. ನಾವು ಫೋಟೋಸ್ ಮೇಲೆ ಇನ್ನೊಂದ್ಸಲ ಟ್ಯಾಪ್ ಮಾಡಿದ್ರೆ ಕೆಲವೊಂದು ಸ್ಮಾರ್ಟ್ ಸೀನ್ಸ್ಗಳಿದೆ. ಅದರಲ್ಲಿ ಸೆಲೆಬ್ರೇಷನ್ನು, ಪಾರ್ಟಿ, ಸ್ಟೇಜು, ಈ ರೀತಿ ಅನೇಕ ಫೀಚರ್ಗಳು ಸಿಗ್ತಾ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಫೋಟೋ ಶೂಟನ್ನು ಮಾಡ್ಬೋದು. ಇದರಲ್ಲಿ ನಿಮಗೆ ಕಲರೆಲ್ಲ ಪಾಪ್ ಆಗಬೇಕು ಅಂದರೆ ವೈಬ್ರೆಂಟು, ನ್ಯಾಚುರಲ್ ಸೆಲೆಕ್ಷನ್ ಮಾಡುವಂಥ ಆಪ್ಷನ್ ಇದೆ. UI ಒಂದು ರೀತಿ ಡಿಫ್ರೆಂಟ್ ಆಗಿಬಿಡುತ್ತೆ ನೀವು ಇದನ್ನು ಟ್ಯಾಪ್ ಮಾಡಿದ್ರೆ. ಅದು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಕೆಲವೊಂದು ಫಿಲ್ಟರ್ಗಳು ಸಹ ಇದೆ. ಮತ್ತು ನಾವು ಪೋರ್ಟ್ರೇಟಿಗೆ ಹೋದರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ 1x, 1.5, 2, 3.5, 4x ತನಕ ನಿಮಗೆ ಝೂಮ್ ಆಗುತ್ತೆ. ಅಲ್ಲಿ ನೀವು ಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಎಷ್ಟು ಬ್ಲರ್ ಆಗಬೇಕು ಅಂದ್ಬಿಟ್ಟು ನೀವೇ ಡೆಪ್ತನ್ನು ಸೆಟ್ ಮಾಡ್ಕೊಬೋದು. ಸೊ ಒಂದು ಲೆವೆಲ್ ನ್ಯಾಚುರಲ್ಲಾಗೆ ಇದು ಕೊಡುತ್ತೆ. ನೆಕ್ಸ್ಟ್ ಅಂಡರ್ ವಾಟರ್ ಮೋಡ್ ಇದೆ, ಅಸ್ಟ್ರೋ ಮೋಡು. ಸೊ ಸ್ಟಾರ್ಸ್ ಎಲ್ಲ ತೆಗಿಬೋದು ನೀವು, ಸ್ಲೋ ಮೋಷನ್ನು, ಟೇಲ್ ಶಿಫ್ಟ್ ಮೋಡು, ಪ್ರೋ ವಿಡಿಯೋ ರೆಕಾರ್ಡಿಂಗು, ಈವನ್ ಪ್ರೋ ಕ್ಯಾಮ್ರಾ ಶೂಟಿಂಗ್ ಮೋಡು, ಪ್ರತಿಯೊಂದು ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಕ್ಯಾಮ್ರಾ UI ಎಲ್ಲ ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು AI ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ನಿಮಗೆ ಆಟೋಮೆಟಿಕ್ ಫ್ರೇಮ್ ಮಾಸ್ಟರ್ ಅಂತ ಒಂದು ಫೀಚರ್ ಕೊಟ್ಟಿದ್ದಾರೆ. ಸೊ ಈ ಮುಖಾಂತರ ನಿಮಗೆ ಫ್ರೇಮನ್ನು ಅದೇ ಹೇಳ್ಕೊಟ್ಬಿಡುತ್ತೆ, ಆಯಿತಾ. ಸ್ಕ್ರೀನಲ್ಲಿ ಕ್ಯಾಮ್ರಾ ಓಪನ್ ಆಗಿ ಒಂದು ಬಾಕ್ಸನ್ನು ತೋರಿಸುತ್ತೆ. ಅದಕ್ಕೆ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಅದೇ ಫ್ರೇಮನ್ನು ನಮಗೆ ಹಾಕೊಟ್ಬಿಡುತ್ತೆ. ಕ್ರೇಜಿ ಫೀಚರ್ ಅಂತ ಅನ್ನಿಸ್ತು. ಇನ್ನು ಗ್ಯಾಲರಿಯಲ್ಲಿ ಇರುವಂಥ ಕೆಲವೊಂದು ಎಡಿಟಿಂಗ್ ಫೀಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. AI ಎಡಿಟ್ ಜರ್ನಿಯಲ್ಲಿ ನಮಗೆ ಲೈಟ್ ಮೀ ಅಂತ ಒಂದು ಫೀಚರ್ ಇದೆ, ಆಯಿತಾ. ಸ್ಟೈಲ್ ಮೀ ಅಂತ ಇದೆ. ಇದೆಲ್ಲ
ನೆಕ್ಸ್ಟ್ ಲೆವೆಲ್ ಇದೆ. ನ್ಯಾಚುರಲ್ ಲೈಟ್ ನಮ್ಮ ಹಿಂದೆ ಇದೆ ಅನ್ನೋ ಥರ ಔಟ್ಪುಟ್ ಬರುತ್ತೆ ಗುರು. ಲಿಟ್ರಲಿ ಈ ಸನ್ರೈಸ್ ಸನ್ಸೆಟ್ಸ್ ಟೈಮಲ್ಲಿ ನಮಗೆ ನಮ್ಮ ಹಿಂದೆ ಸನ್ ಇರೋ ಥರ ನಾವು ರಿಫ್ಲೆಕ್ಷನ್ಸ್ ಬರೋ ಥರ ನಾವು ಶಾರ್ಟ್ಸನ್ನು AI ಮುಖಾಂತರ ಜನ್ರೇಟ್ ಮಾಡ್ಬೋದು. ಬೆಂಕಿ ಇದೆ, ಹೆವಿ ಇಂಪ್ರೆಸ್ ಮಾಡ್ತು. ಈವನ್ ಸ್ಟೈಲ್ ಮೀ ಕೂಡ ಅಷ್ಟೇ, ಸೂಟ್ ಹಾಕಿರೋ ಥರ ನಿಮಗೆ ಹೆಂಗೆ ಬೇಕು ಅದನ್ನು ನೀವು ಔಟ್ಪುಟನ್ನು ತೆಗಿಬೋದು. ಈವನ್ ವಾಯ್ಸ್ ಕಮ್ಯಾಂಡ್ನ ಮುಖಾಂತರ ನೀವು ವೀಡಿಯೋನ ಎಡಿಟ್ ಮಾಡ್ಬೋದು. ನನಗೆ ಅದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅದು ಬಿಟ್ಟು ಉಳಿದ ಬೇಸಿಕ್ AI ಎಡಿಟಿಂಗ್ ಟೂಲ್ಗಳು ಸಹ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಹ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ 4K 30 FPS, ರೇರ್ ಕ್ಯಾಮ್ರಾ 4K 60 FPSನಲ್ಲಿ ವೀಡಿಯೋನ ಶೂಟ್ ಮಾಡುತ್ತೆ. ಅದರ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಲೆವೆಲ್ ಎರಡು ಕೂಡ ಸ್ಟೇಬಲ್ ಆಗಿದೆ. ಕ್ಯಾಮ್ರಾ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ನಮಗೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಿದೆ, ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇದೆ. ಇನ್ನು OSಗೆ ಬಂತು ಅಂದರೆ ಈ ಫೋನಲ್ಲಿ ಆಂಡ್ರಾಯ್ಡ್ 16 ಬೇಸ್ ಮೇಲೆ ರನ್ ಆಗ್ತಿರುವಂಥ ರಿಯಲ್ಮಿ UI 7.0. ಈ ಫೋನ್ಗೆ 3 ವರ್ಷದ OS ಅಪ್ಡೇಟು ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ, ಒಳ್ಳೆಯದು. ಈ ಫೋನಲ್ಲಿ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ, ಒಟ್ಟಿನಲ್ಲಿ ಸ್ಮೂತಾಗಿ ಕೆಲಸವನ್ನು ಮಾಡ್ತದೆ. ಈ ಅಪ್ಲಿಕೇಶನ್ಗಳನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಯಾಕೆ ಕೊಡ್ತಾರೆ ಅಂತ, ಹೆವಿ ಅಪ್ಲಿಕೇಶನ್ಗಳಿದಾವೆ ಮಾತ್ರ. ಮತ್ತು ಈ ಒಂದು UI ನಮಗೆ ಸಿಮಿಲರ್ ಟು ಕಲರ್ OS ರೀತಿಯಲ್ಲೇ ಅನಿಸುತ್ತೆ. ಅದ್ರ ಮೇಲೆ ಈ ಒಂದು ರಿಯಲ್ಮಿ UIನ ಬಿಲ್ಡ್ ಮಾಡಿರೋದು. ಇವನ್ OnePlus2 ಕೂಡ ಸಿಮಿಲರ್ UI ರೀತಿಯಲ್ಲೇ ಅನಿಸುತ್ತೆ. ಒಟ್ಟಿನಲ್ಲಿ ಆಪ್ಟಿಮೈಸೇಷನ್, ಕಸ್ಟಮೈಸೇಷನ್ ಫೀಚರ್ಗಳು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇದೊಂದು ಅನ್ವಾಂಟೆಡ್ ಅಪ್ಲಿಕೇಶನ್ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ರೆ ನನಗೆ ಅನ್ನಿಸ್ತಂಗೆ OS ಚೆನ್ನಾಗಿರುತ್ತೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಈ ಫೋನ್ನ ನೋಟ್ ಅಪ್ಲಿಕೇಶನಲ್ಲಿ ಟೆಕ್ಸ್ಟನ್ನು ನೀವು ಸಮ್ಮರೈಸ್ ಮಾಡುವಂಥದ್ದು, ಅಂದರೆ ನೋಟ್ ಅಸಿಸ್ಟ್ ರೀತಿ ಫೀಚರ್ ಇದೆ. ನಿಮ್ಗೆ ಹೆಂಗೆ ಬೇಕು ಅದನ್ನು ಟೆಕ್ಸ್ಟನ್ನು AI ಮುಖಾಂತರ ಎನೌನ್ಸ್ ಮಾಡುವಂಥ ಆಪ್ಷನ್ ಎಲ್ಲ ಇದೆ. ಸದ್ಯಕ್ಕೆ ಯಾಕೋ ಕೆಲಸವನ್ನು ಮಾಡ್ತಿಲ್ಲ, ಮೋಸ್ಟ್ಲಿ ಅಪ್ಡೇಟಲ್ಲಿ ಬರಬಹುದೇನೋ. ಅದನ್ನು ಬಿಟ್ಟರೆ AI ಸರ್ಚು, ರೆಕಾರ್ಡರು, ಸ್ಮಾರ್ಟ್ ಲೂಪು, ಔಟ್ಡೋರ್ ಮೋಡು ಪ್ರತಿಯೊಂದು ಇದೆ. ಈವನ್ ಸರ್ಕಲ್ಡು ಸರ್ಚನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಜೆಮಿನೈ ಸಹ ಇದೆ. AI ಎಲ್ಲ ಫೋನಲ್ಲಿರೋ ರೀತಿ ಇದರಲ್ಲೂ ಸಹ ಇದೆ, ಏನು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 7000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೂಪರ್, ತುಂಬ ತಿನ್ನಾಗಿದ್ರು ಸಹ ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಸೂಪರ್ ವರ್ಕ್ ವೈರ್ಡ್ ಚಾರ್ಜಿಂಗ್ ಸಿಗ್ತಾ ಇದೆ. ಇದರಲ್ಲೇನೋ ಬೈಪಾಸ್ ಚಾರ್ಜಿಂಗ್ ಸಹ ಇದೆಯಂತೆ ಮತ್ತು ಅವ್ರು ಹೇಳೋ ಪ್ರಕಾರ 5 ವರ್ಷಗಳ ಬ್ಯಾಟ್ರಿ ಹೆಲ್ತನ್ನು ಇವರು ಗ್ಯಾರಂಟಿಯಾಗಿ ಕೊಡ್ತಾ ಇದ್ದಾರೆ. ಅಂದರೆ 5 ವರ್ಷ ಫೋನ್ ಯೂಸ್ ಮಾಡಿದ್ರು ಸಹ ಬ್ಯಾಟ್ರಿ ಹೆಲ್ತು ರಿಟೇನ್ ಆಗಿರುತ್ತೆ ಅಂತ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರು, ಬಾಟಮ್ ಫೈರಿಂಗ್, ಇನ್ನೊಂದು ಇಯರ್ ಪೀಸ್ ಹತ್ರ ಇದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ ಮತ್ತು 300%ಗೆ 100% ಅದ್ರಲ್ಲಿ ಬೂಸ್ಟ್ ಕೂಡ ಆಗುತ್ತೆ. 300% ಸ್ವಲ್ಪ ಓವರ್ ಅಂದರೆ ಸ್ವಲ್ಪ ಜಾಸ್ತಿ ಬೂಸ್ಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತು. ಐರಸ್ ಆಡಿಯೋ ಸಪೋರ್ಟ್ ಮಾಡುತ್ತೆ, ಈವನ್ ರಿಯಾಲಿಟಿ ಸಹ ಇದೆ. ಸ್ಪೀಕರ್ ಓಕೆ ಅಂತೀನಿ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಈ ಫೋನಲ್ಲಿ Wi-Fi 6 ಇದೆ, ಸೂಪರ್. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. 15 5G ಬ್ಯಾಂಡ್ಗಳಿದೆ ಮತ್ತು ಯಾವುದೇ NFC ನಮಗೆ ಈ ಫೋನಲ್ಲಿ ಸಿಗ್ತಾ ಇಲ್ಲ. 40,000 ರೂಪಾಯಿ ಫೋನಲ್ಲಿ NFC ಇಲ್ಲ. IR ಬ್ಲಾಸ್ಟ್ ಇದೆ. ಸೊ IR ಸಪೋರ್ಟ್ ಆಗುವಂಥ ಡಿವೈಸ್ಗಳನ್ನ ಈ ಫೋನಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು. ಇದನ್ನು ಬಿಟ್ಟರೆ ಕ್ಯಾರಿಯರ್ ಅಗ್ರಿಗೇಷನ್ ಸಿಗ್ತಾ ಇದೆ, ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಸ್ಗಳು ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇನ್ ಫೀಚರ್. ನೀವಾಗಾದರೆ ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ರೇಂಜಿಗೆ 40,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದಾ ಅಂತ ನಾನು ಅಂತೀನಿ. ಹೋದ ವರ್ಷ ಲಾಂಚ್ ಆಗಿರೋ ಈ ಪ್ರೈಸ್ ರೇಂಜಲ್ಲಿ ಬೇಜಾನ್ ಆಪ್ಷನ್ಗಳಿದ್ದಾವೆ. ನಾನು ಪರ್ಸನಲ್ ಅದನ್ನೇ ಚೂಸ್ ಮಾಡ್ತೀನಿ. 40,000 ರೂಪಾಯಿಗೆ ಇದರ ಸ್ಪೆಸಿಫಿಕೇಷನ್ ನಂಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. OnePlus 15R ಒಂದು 5,000 ರೂಪಾಯಿ ಜಾಸ್ತಿ ಆಗುತ್ತೆ, ಬಟ್ ಅದರಲ್ಲಿ ಮೆಟಾಲಿಕ್ ಫ್ರೇಮೆಲ್ಲ ಸಿಗ್ತದೆ ಅಲ್ವಾ, ಏನೋಪ್ಪ ನಂಗೆ ಗೊತ್ತಿಲ್ಲ. ಈ ವರ್ಷ ಬೇರೆ ಬ್ರ್ಯಾಂಡವರು ಎಷ್ಟು ರೂಪಾಯಿಗೆ ಫೋನ್ನ ಲಾಂಚ್ ಮಾಡ್ತಾರೆ ಅದ್ರ ಮೇಲೆ ನಾವು ಇದನ್ನು ಜಡ್ಜ್ ಮಾಡ್ಬೋದು. ಉಳಿದ ಎಲ್ಲ ಬ್ರ್ಯಾಂಡ್ಗಳು ಸಹ ಅವ್ರ ಫೋನ್ ರೇಟನ್ನು ಜಾಸ್ತಿ ಮಾಡಿ ಲಾಂಚಿಂಗನ್ನೇ ಫುಲ್ ಎಕ್ಸ್ಪೆನ್ಸಿವ್ ಮಾಡಿಬಿಟ್ರೆ ಹೆಂಗೆ ಜಡ್ಜ್ ಮಾಡ್ತೀರಾ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ಫೋನ್ ಈ ವರ್ಷದ ಮೊದಲನೇ ಫೋನ್ ಆಗಿರೋದ್ರಿಂದ ನಾನು ಅನ್ಬಾಕ್ಸ್ ಮಾಡ್ತಿರೋದು. ಸದ್ಯಕ್ಕೆ ಈ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನ್ನ ಅಭಿಪ್ರಾಯ. ನೋಡೋಣ ಬೇರೆಯವ್ರು ಹೆಂಗೆ ಲಾಂಚ್ ಮಾಡ್ತಾಯಿದ್ರ ಮೇಲೆ ಡಿಪೆಂಡು. ಸ್ವಲ್ಪ ವೆಯ್ಟ್ ಮಾಡಿ ಫೋನ್ ತಗೊಳ್ಳೋಕ್ಕಿಂತ ಮುಂಚೆ. ಈ ವರ್ಷ ಬೇರೆಯವರೆಲ್ಲ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಗೊತ್ತಾಗುತ್ತೆ. ಸೊ ಇಷ್ಟು ಈ ಫೋನ್ನ ಬಗ್ಗೆ ನನ್ನ ಒಪಿನಿಯನ್. ನಿಮ್ಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.